ಗುಡ್ ಮಾರ್ನಿಂಗ್. ಇದು ಬಂದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಆದರೆ ಟೈಮ್ ಬಂದು ಅಲ್ಲೇ 8 ಕಾಲಾಗಿದೆ. ಅಂದರೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ವ್ಯಾಪಾರಕ್ಕೆ, ಮನೇಲೇ ಇದ್ದೀನಿ. ಹಾಗಾಗಿ ಇವತ್ತು ಬೇಗನೆ ಸ್ವಲ್ಪ ವ್ಲಾಗ್ನ ಶುರು ಮಾಡಿದ್ದೀನಿ. ಮನೇಲಿದ್ದಾಗ ಬೇಗ ವ್ಲಾಗ್ ಶುರು ಮಾಡ್ತೀನಿ, ಅಂದರೆ ಹೊರಗಡೆ ವ್ಯಾಪಾರಕ್ಕೆ ಹೋದರೆ ಅಷ್ಟೇ ನಾನು ಬೇಗ ಶುರು ಮಾಡೋದಿಲ್ಲ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ನಾನು ಇವಾಗ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ ಫ್ರೆಂಡ್ಸ್. ಸ್ವಲ್ಪ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀಯಿಂದ ಶುರು ಮಾಡ್ತಾಯಿದ್ದೀನಿ. ಅಂದರೆ ಬೆಳಗ್ಗೆನೇ ಟೀ ಕುಡಿಯೋದ್ರಿಂದ ಸ್ವಲ್ಪ ಇದಾಗುತ್ತೆ. ಹೇಳ್ಬೇಕಾದ್ರೆ ನಾನು ಇದು ಟೀ ಕುಡಿತಾ ಇಲ್ಲ, ಬಿಟ್ಬಿಟ್ಟಿದ್ದೆ. ಅಂದರೆ ವೆಯ್ಟ್ ಲಾಸು ಪೌಡ್ರ್ ಕುಡಿತಾ ಇದ್ದೀನಲ್ಲ, ಹಾಗಾಗಿ ಇರಲಿ ಅಂತ ಸ್ವಲ್ಪ ಕುಡಿದೆ. ಮತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿನ ಮಾಡ್ತಾಯಿದ್ದೆ. ಇಲ್ಲಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇನ್ನೇನು ಲಾಸ್ಟ್ ಹಂತದಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಮತ್ತು ಮನೇಲಿ ತುಂಬ ಪಾತ್ರೆಗಳಿದ್ದು, ಪಾತ್ರೆ ತೊಳೆದಿರಲಿಲ್ಲ. ಹಾಗಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೆ. ಅಂದರೆ ನಾನು ಏನು ಮಾಡ್ತೀನಿ ಅಂದರೆ ತಿಂಡಿ ಮಾಡ್ತಾನೆ ಮನೆ ಕೆಲಸನೂ ಸ್ವಲ್ಪ ಮಾಡ್ಕೊಬಿಡ್ತೀನಿ. ಇಲ್ಲ ಅಂದರೆ ಒಂಥರ ಸೋಂಬೇರಿತನ. ಒಟ್ಟಲ್ಲಿ ಒಂದು ಕಡೆ ತಿಂಡಿ ಆಗಲಿ ಅಡುಗೆ ಆಗಲಿ ಮಾಡ್ತಾ ಇರಬೇಕು, ಮನೆ ಕೆಲಸ ಅದರಷ್ಟಕ್ಕದು ಮಾಡ್ತಾ ಇರಬೇಕು. ಆ ಥರ ನಾನು ನೋಡಿ ಇಲ್ಲಿ ಅವಲಕ್ಕಿ ಮಾಡಿದ್ದೀನಿ. ಅಂದರೆ ಅವಲಕ್ಕಿ ಮಾಡೋಕ್ಕೆ ಮುಂಚೆ ಫಸ್ಟೇ ಅವಲಕ್ಕಿನ ಸ್ವಲ್ಪ ಹೊತ್ತು ನೆನೆ ಹಾಕಿರಬೇಕು. ಅದು ಕರೆಕ್ಟಾಗಿ ನೆನೆ ಹಾಕಿರಬೇಕು, ಇಲ್ಲ ಅಂದರೆ ಅದು ಮುದ್ದೆ ಥರ ಆದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಹಂತಕ್ಕೆ ಅದು ಸ್ವಲ್ಪ ದಮ್ ಕಟ್ಟಿಬಿಟ್ಟಿದ್ದೀನಿ ನೋಡಿ ಇಲ್ಲಿ. ಅಂದರೆ ಒಂದು ಸ್ವಲ್ಪ ಉದ್ರಾಗುತ್ತೆ ಅದು, ಆವಾಗ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಚಟ್ನಿನ ಮಾಡಿರಲಿಲ್ಲ, ಹಾಗಾಗಿ ಬಿಸಿ ಇರಲಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಹಾಟ್ ಬಾಕ್ಸಿಗೆ ತುಂಬ್ತಾಯಿದ್ದೆ ನಾನು. ಯಾಕಂದರೆ ಇವೆಲ್ಲ ತಣ್ಣಗಾದರೆ ತಿನ್ನೋಕ್ಕಾಗೋದಿಲ್ಲ. ಹಾಗಾಗಿ ಸ್ನಾನ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಅಂದರೆ ನಾವು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೋ. ನಮ್ಮ ರಿಲೇಟಿವ್ಸ್ ಒಬ್ಬರು ನಮ್ಮ ಮನೆಗೆ ಬಂದಿದ್ದರು, ಎಲ್ಲೋ ಹೋಗ್ಬೇಕಿತ್ತು ಅವ್ರನ್ನ ಕರ್ಕೊಂಡು. ಹಾಗಾಗಿ ಮತ್ತೆ ಹೋಗ್ಬಿಟ್ಟು ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಬಂದೆ. ಅಂದರೆ ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡ್ಕೊಬಂದೆ. ನಮ್ಮ ಮನೇಲಿ ಎಲ್ಲರದು ಸ್ನಾನ ಆಗಿತ್ತು, ನಾನೇ ಲೇಟು. ಅಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದ್ದರೆ ನಾನೇ ಮಾಡೋದು. ಹಾಗಾಗಿ ಎಲ್ಲನೂ ಮಾಡಿಬಿಟ್ಟು ನೋಡಿ ಇಲ್ಲಿ ಲಾಸ್ಟಲ್ಲಿ ಒಂದು ವೀಡಿಯೋನ ಮಾಡಿದ್ದೀನಿ. ಆವಾಗಲೇ ನೋಡಿ ಹೇಗಿತ್ತು, ಹೆಂಗೆ ಬೇಕು ಹಂಗೆ ಬಿದ್ದಿತ್ತು ಎಲ್ಲನೂ. ಇವಾಗೆಲ್ಲ ಗುಡಿಸ್ಕೊಂಡು ನೀಟಾಗಿ ಇದು ಮಾಡ್ಕೊಂಡಿದ್ದೀನಿ. ಅಂದರೆ ನಾವು ಸ್ವಲ್ಪ ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ, ಬೇರೆದೆಲ್ಲ ಮೇಲ್ಗಡೆ ಸ್ವಲ್ಪ ಕಟ್ಟಾಕಿದ್ದೀವಿ. ನಮ್ಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾವು ಯೂಸ್ ಮಾಡ್ತೀವಿ. ಆ ಜಾಸ್ತಿ ಪಾತ್ರೆ ಎಲ್ಲ ಯೂಸ್ ಮಾಡೋದ್ರಿಂದ ತೊಳೆಯೋಕೆ ನಮಗೆ ಕಷ್ಟ ಆಗುತ್ತೆ. ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ ಎಲ್ಲೋ ಹೊರಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಬಂದಿದ್ದೀವಿ. ಅಂದರೆ ನಮ್ಮ ರಿಲೇಟಿವ್ಸ್ನ ಎಲ್ಲೋ ಕರ್ಕೊಬರ್ಬೇಕಿತ್ತು ಸ್ವಲ್ಪ, ಹಾಗಾಗಿ ಅವ್ರ ಜೊತೆ ಬಂದು ಇಲ್ಲಿ ಅಂದರೆ ಬಸ್ಸು ಆಟೋ ಏನೂ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದು. ಅಂದರೆ ಏನೋ ಅದು ಕೆಲವನ್ನ ಹೇಳಬೇಕು, ಕೆಲವನ್ನ ಹೇಳಬಾರ್ದು ಬಿಡಿ. ಮತ್ತು ರೋಡಲ್ಲಿ ನೋಡಿ ಗಸಗಸೆ ಮರ ಇತ್ತು, ಫುಲ್ಲು ಸೋನೆ ಶುರು ಆಗೋಯಿತು. ಈ ಸೋನೆಲು ಅಂದರೆ ಏನೋ ಒಂಥರ ಈ ಸೋನೆಲೆಲ್ಲ ನಡ್ಕೊಂಡು ಹೋಗೋದೇ ಚೆಂದ. ಪಕ್ಕದಲ್ಲಿ ಒಂದು ಕಾಲುವೆ ಇದೆ ನೋಡಿ, ಇಲ್ಲಿ ಕಾಲುವೆ ಎಷ್ಟು ದೊಡ್ಡ ಕಾಲುವೆ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಸ್ವಲ್ಪ ಬೆಂಗಳೂರಿಂದ ಆಚೆ ಬಂದಿರೋದು ಇವತ್ತು. ಮತ್ತು ಅವರು ಸ್ವಲ್ಪ ಅಂದರೆ ಹಳೆ ಒಡವೆ ಇದೊಂದು ಬಂದು 15-16 ಗ್ರಾಮ್ ಇದೆ. ಇವೆಲ್ಲ ಅವರು ಒಡವೆ ತಗೋಬೇಕಿತ್ತು, ಹಾಗಾಗಿ ಈ ಒಡವೆ ಎಲ್ಲ ತಗೊಬಂದಿದ್ರು. ಇದು ಎಲ್ಲ ಬಂದು ಹಾಸನಲ್ಲಿ ತಗೊಂಡಿದ್ದು ಅಂಥದ್ದು. ಅದನ್ನು ಅವರು ಮಗಳಿಗೆ ಒಡವೆ ತಗೋಬೇಕಿತ್ತು. ಇದನ್ನೆಲ್ಲ ಹಳೇದು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಇದು ನೋಡೋಕೆ ಇಷ್ಟು ಚಿಕ್ಕದಿದೆ ಕಾಣಿಸ್ತಾ ಇದೆ, ಆದರೆ ಕರೆಕ್ಟಾಗಿ ಇವೆಲ್ಲ ಫುಲ್ಲು ಟೋಟಲ್ 16 ಗ್ರಾಮ್ವರೆಗೂ ಇದೆ. ಅದಕ್ಕೋಸ್ಕರ ಇದನ್ನು ಹಾಕೋಣ ಅಂತ ಹೇಳ್ಬಿಟ್ಟು ತಂದಿದ್ರು. ಅಂದರೆ ಏನೋ ಒಂದು ಕೆಲಸದ ಮೇಲೆ ಬಂದಿದ್ದರು, ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾವು ಸರಿ ನಡೀರಿ ಒಡವೆ ಅಂಗಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದೋ. ನಿಮಗೆ ಗೊತ್ತಿರ್ಬೋದು ನಮ್ಮ ಕ್ಯಾಸ್ಟಲ್ಲೆಲ್ಲ ಇದೇ ಥರ, ಅಂದರೆ ಮದುವೆ ಹೆಣ್ಣುಗಳಿಗೆ ಇದೇ ಥರ ಓಲೆನ ನಾವು ಅಂದರೆ ಮಾಡಿಸೋದು. ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದೋ. ಅಂದರೆ ಅವರು 2 ಜೊತೆ ತೊಗೋಬೇಕಿತ್ತು. ಇದು ನೋಡಿ 15 ಗ್ರಾಮ್ ಇದೆ, ಇದು ಬಂದು 916. ಅದು 2 ಜೊತೆ ತೊಗೋಬೇಕಿತ್ತು ಅವರು. ಅದಕ್ಕೋಸ್ಕರ ನೋಡ್ತಾ ಇದ್ದರು. ನೋಡಿ ಕೊನೆಗೆ ಅಂದರೆ ತಗೊಂಡ್ರು. ಇದು ಏನು ಅವ್ರು ತೊಗೊಂಡಿದ್ದಾರಲ್ಲ, ಇಲ್ಲಿ ನೋಡಿ ಈ ಓಲೆ ಇಲ್ಲಿ ಸೈಡಲ್ಲಿ ಇಟ್ಟಿದ್ದಾರಲ್ಲ, ಇದು ಒಂದು 20 ಗ್ರಾಮ್ ಇದೆ. ಕರೆಕ್ಟಾಗಿ 20 ಗ್ರಾಮ್ ಇದೆ. ಇದೇನೆಂದರೆ ಫುಲ್ಲು ತೆಳ್ಳಗೆ ಕಾಣಿಸ್ತವೆ, ಆದರೆ ವೆಯ್ಟ್ ಇರುತ್ತೆ ಇದು. ಅಂದರೆ ನಮ್ಮ ಇದರಲ್ಲೆಲ್ಲ ಮದುವೆ ಮಾಡ್ಬೇಕಂದ್ರೆ ಕಿವಿ ಓಲೆ ಮಾತ್ರ 15 ಗ್ರಾಮು 20 ಗ್ರಾಮ್ ಇದೇ ಥರ ಕೊಡೋದು. ಆವಾಗೆಲ್ಲ ಕಮ್ಮಿ ಇದ್ದಾಗ ಸ್ವಲ್ಪ ಜಾಸ್ತಿ ಕೊಡೋರು. ಈಗ ಬಡವರು ಮದುವೆ ಮಾಡೋದೇ ಕಷ್ಟ, ಹೇಳ್ಬೇಕಂದ್ರೆ ಇದು ಕೊಡೋದೇ ಹೆಚ್ಚು ಅಂತ ಹೇಳ್ಬೋದು. ಮತ್ತು ಅಲ್ಲಿಂದ ಅದನ್ನು ತಗೊಂಡು ನಾವು ಒಂದು ಸ್ವಲ್ಪ ಇದ್ರ ಅಂಗಡಿಗೆ ಬರಬೇಕಿತ್ತು, ಅಂದರೆ ದಿನಸಿ ಅಂಗಡಿಗೆ. ಇಲ್ಲಿ ಸ್ವಲ್ಪ ಏನೋ ಬೇಕಿತ್ತಂತೆ ಅವ್ರಿಗೆ, ಅದಕ್ಕೋಸ್ಕರ ಇಲ್ಲಿ ಬಂದು. ಇದು ನೋಡಿ ಹುಚ್ಚೆಳ್ಳು, ಇದರಲ್ಲಿ ಚಟ್ನಿನ ಮಾಡ್ತಾರೆ, ಹುಚ್ಚೆಳ್ಳು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅವ್ರು ನಮ್ಮ ಚಿಕ್ಕಮ್ಮ ಹಾಕ್ಬಿಟ್ಟು ನೋಡ್ತಾಯಿದ್ರು ನನ್ನ ಮಗಳಿಗೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕಿವಿ ತುಂಬ ಕಾಣಿಸ್ತಾ ಇತ್ತು ಅವಳಿಗೂ ಕೂಡ. ಅದಕ್ಕೆ ಹಿಡಿದ್ಬಿಟ್ಟು ನೋಡ್ತಾಯಿದ್ರು. ತಂದಿದ್ದ ತಕ್ಷಣ ಫಸ್ಟು ನಿನಗೆ ಹಾಕೋಣ ಬಾಯಿಲಿ ಅಂತ ಹೇಳ್ಬಿಟ್ಟು, ಯಾಕಂದರೆ ನಮ್ಮ ತಂಗಿ ಬಂದಿರಲಿಲ್ಲ, ಹಾಗಾಗಿ ಇವಳಿಗೆ ಹಿಡಿದ್ಬಿಟ್ಟು ನೋಡ್ತಾಯಿದ್ರು ಹೆಂಗೆ ಕಾಣಿಸುತ್ತೆ ಅಂತ. ಮತ್ತು ನನಗೂ ಕೊಟ್ಟರು, ತಗೋ ಹಿಡ್ಕೊಂಡು ನೋಡ್ಕೊ ಅಂತ ಹೇಳ್ಬಿಟ್ಟು. ನಾನು ಸರಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ನೋಡೋದು. ಅಂದರೆ ಅದೇನೆಂದರೆ ಹಾಕಿದಾಗ ಫುಲ್ಲು ಕಿವಿ ತುಂಬ ಕಾಣಿಸುತ್ತೆ.
ಒಂಥರ ಚೆನ್ನಾಗಿ ನಮ್ಮಿದ್ರಲ್ಲೇ ಇದೇ ಥರ ಹೇಳ್ಬೇಕಂದ್ರೆ ನನಗೆ ಈ ಥರ ಕೊಟ್ಟಿರಲಿಲ್ಲ, ನಮ್ಮ ತಂಗಿಗೆ ಈ ಥರ ಕೊಟ್ಟಿದ್ದರು. ನನಗೆ ಹೇಳ್ಬೇಕಂದ್ರೆ ಈ ಥರ ಕೊಟ್ಟಿರಲಿಲ್ಲ, ನೋಡಿ ಇದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಫುಲ್ಲು ಹಿಂದ್ಗಡೆ ಕೊಂಡಿ ಥರ ಇರುತ್ತೆ, ಇದನ್ನು ಈ ಥರ ಎತ್ತಬೇಕಾದ್ರೂ ಹಾಕ್ಬೋದು, ಇಲ್ಲಾಂದರೆ ಸೈಡಲ್ಲಿ ಕಿವಿ ಹಿಂದೆ ಹಾಗೆ ಮಡಚಿಬಿಟ್ಟು ಈ ಮಾಟಿ ಥರ ಹಾಕ್ಬೋದು. ಮತ್ತು ನಾನು ಸರಿ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಡು ಕುಡ್ದೋ, ಮತ್ತು ಸಂಜೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದೋ. ನಮ್ಮ ಅಮ್ಮ ಹೇಳ್ತಾಯಿದ್ರು ನಾಳೆ ಅದೇ ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ವಲ್ಲ ಸಾಸಲ್ಗಲ್ಲಿ, ಅಂದರೆ ಅಲ್ಲಿ ಹರಕೆ ಮಾಡ್ಕೊಂಡಿದ್ರೆ ಅದನ್ನು ತೀರಿಸ್ಬೇಕು ಫ್ರೆಂಡ್ಸ್, ಇಲ್ಲ ಅಂದರೆ ಏನಾದರೂ ಒಂದೊಂದು ಸಮಸ್ಯೆ ಆಯ್ತಾ ಇರುತ್ತೆ. ಅದಕ್ಕೆ ನಾವು ಸರಿ ಅಂತ ಹೇಳ್ಬಿಟ್ಟು 2 ಗಂಟೆ ರಾತ್ರಿಗೆ ನಾವು ಹೊರಟಿದ್ದು. ನಾವು ಬೆಳಗ್ಗೆ ಬರೋ ಅಷ್ಟರಲ್ಲಿ ಬೆಳಗಿನ ಜಾವಾಗಿತ್ತು, ಯಾಕಂದರೆ ನಾವು ಅವ್ರ ಜೊತೆನೇ ಬಂದುಬಿಟ್ಟು ಆ ಊರು ಅಂದರೆ ಅಲ್ಲೂ ಉಳ್ಕೊಂಡಿಲ್ಲ ನಾವು ಮನೇಲಿ. ಹೋಗೋಣ ಅಂದರೆ ಬೇರೆ ಬೇರೆ ಕೆಲಸಗಳು ಇರ್ತಾವಲ್ಲ ಅಂತೇಳ್ಬಿಟ್ಟು ರಾತ್ರಿ ನಾವು 2 ಗಂಟೆಗೆ ಹೊರಟಿದ್ದು. 2 ಗಂಟೆಗೆ ಹೊರಟಿದ್ದಕ್ಕೆ ನಾವು ಬೆಳಗ್ಗೆ ಅಷ್ಟರಲ್ಲಿ ಅಲ್ಲಿ ಶ್ರಾವಣ ಬೆಳಗೊಳಕ್ಕೆ ಬಂದಿದ್ದು. ಅಂದರೆ ಬೇರೆ ಕಡೆ ನಾವು ಅಂದರೆ ಹಿರಿಸೇವೆಗೆ ಬಂದುಬಿಟ್ಟು ಹಿರಿಸೇವೆಯಿಂದ ಇಲ್ಲಿ ಶ್ರಾವಣ ಬೆಳಗೊಳಕ್ಕೆ ಬಂದಿದ್ದು. ನೋಡಿ ಇಲ್ಲಿ ನಿಜವಾಗ್ಲೂ ಇದೆಲ್ಲ ಹೇಳಬೇಕಂದ್ರೆ ನಮ್ಮ ಫೇವ್ರೆಟ್ ಪ್ಲೇಸ್. ಒಂದು ಟೈಮಲ್ಲಿ ನಮ್ಮ ಅಡ್ಡಾನೇ ಆಗಿತ್ತಿದ್ದು ಊರಲ್ಲಿದ್ದಾಗ. ಅಂದರೆ ನಾವು ಸ್ಕೂಲ್ ಡೇಸಲ್ಲೆಲ್ಲ ಇಲ್ಲಿ ಜಾಸ್ತಿ ಬರ್ತಿದ್ದೋ. ಇದು ನೋಡಿ ಕಲ್ಯಾಣಿ ಇತ್ತಿಲ್ಲಿ, ಇದೇ ಕಲ್ಯಾಣಿ. ಈಗಲೂ ಅದೇನೋ ಹೊಡೆದ್ಬಿಟ್ಟು ಏನೋ ಮಾಡ್ತಾಯಿದ್ದಾರೆ ಅಲ್ಲಿ. ಫುಲ್ಲು ಮೇಲೆಲ್ಲ ವೀಡಿಯೋ ಮಾಡೋಕ್ಕಂದರೆ ನಾವು ಮೇಲೆ ಹೋಗಿಲ್ವಲ್ಲ, ನಾನು ರೋಡಲ್ಲಿ ಮಾತ್ರ ವೀಡಿಯೋ ಮಾಡ್ಕೊಂಡು. ನಿಜವಲ್ಲೂ ಇದನ್ನು ನೋಡ್ತಾಯಿದ್ರೆ ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾವು ಮುಂಚೆ ಇಲ್ಲೆಲ್ಲ ಸಣ್ಣವರಿದ್ದಾಗ ತುಂಬ ಸರಿ ಬೆಟ್ಟ ಹತ್ತಿದ್ದೀವಿ. ತುಂಬ ನೆನಪುಗಳಿದ್ದಾವೆ ಹೇಳ್ಬೇಕಂದ್ರೆ. ಮತ್ತು ಸಾಸಲ್ ಬಸ್ ಬಂದಿರಲಿಲ್ಲ, ಹಾಗಾಗಿ ನಾವು ಆಟೋ ಹತ್ಕೊಂಡು ಸಾಸ್ಲಿಗೆ 20 ರೂಪಾಯಿನ ತಾತರಲ್ಲಿಂದ ಆಟೋ ಹತ್ಕೊಂಡು ಹೋಗ್ತಾ ಇದ್ದೋ. ಅಂದರೆ ತುಂಬ ಹತ್ರನೇ ಇದೆ, ಏನು ದೂರ ಇಲ್ಲ. ಬೆಳಗೊಳದಿಂದ ಅಮ್ಮಮ್ಮ ಅಂದರೆ ಒಂದು 20 ನಿಮಿಷ ಅಷ್ಟೇ ಅಲ್ಲಿಗೆ. ಅಂದರೆ ಅದು ಒಂಥರ ಈ ಚರ್ಮ ಕಾಯಿಲೆಗಳು ಮತ್ತು ಈ ಕಿವಿ, ಈ ಕಾಲು, ಅದ್ರಿಗೆ ಎಲ್ಲದಕ್ಕೂ ಅಲ್ಲಿ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಅಲ್ಲಿ ನಮ್ಮ ಕ್ಯಾಸ್ಟವ್ರು ಎಲ್ಲರೂ ಹೋಗ್ತಾರೆ. ಅಂದರೆ ಮುಸ್ಲಿಮ್ಸ್ ಎಲ್ಲ ಹೋಗ್ತಾರೆ. ನೋಡಿ ಇದೇ ಜಾಗ, ಅದು ತುಂಬ ಜನಕ್ಕೆ ಗೊತ್ತಿರುತ್ತೆ ಈ ಜಾಗ. ಹಳೇ ಇದ್ರಲ್ಲಿ ನಾವು ಚಿಕ್ಕವರಿದ್ದಾಗ ಇಲ್ಲಿ ಬಂದಿದ್ದೀವಿ. ಈ ಥರ ಇರಲಿಲ್ಲ, ಆವಾಗಲೇ ಒಂಥರ ಇತ್ತು, ಇಲ್ಲಿ ಈಗಲೇ ಒಂಥರ ಆಗಿದೆ. ಅಂದರೆ ಈಗಲಿಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಹಳೇ ಕಾಲದ ಥರ ಇಲ್ಲ ಹೇಳ್ಬೇಕಂದ್ರೆ. ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಕಲ್ಯಾಣಿ ಪೂಜೆ ಮಾಡಬೇಕು. ಫಸ್ಟ್ ಹೋಗಿದ ತಕ್ಷಣ ಕಲ್ಯಾಣಿ ಪೂಜೆ ಮಾಡಬೇಕು ಅಂದರೆ ನಾವೇನು ಇಲ್ಲಿ ಪೂಜೆಗೆ ತೊಗೊಂಡಿದ್ದೀವಲ್ಲ, ಇದನ್ನು ತೊಗೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಎಷ್ಟೊಂದು ಜನ ಈ ಕಲ್ಯಾಣಿಲಿ ಈ ನೀರಲ್ಲಿ ನಾವು ಸ್ನಾನ ಮಾಡೋದ್ರಿಂದ ಏನೇ ಚರ್ಮ ಸಮಸ್ಯೆ ಇದ್ರೂ ಹೋಗುತ್ತೆ, ಏನೇ ಇದ್ದಿದ್ರೂ ಹೋಗುತ್ತೆ. ಅಂದರೆ ಪ್ರತಿಯೊಬ್ಬರು ಕೂಡ ಚರ್ಮ ಸಮಸ್ಯೆಯಲ್ಲಿ, ಏನೇ ಸಮಸ್ಯೆಯಲ್ಲಿ ಯಾರೇ ಬಂದರೂ ಕೂಡ ಫಸ್ಟು ಈ ಕಲ್ಯಾಣಿ ನೀರು ತಗೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಕಲ್ಯಾಣಿ ಪೂಜೆ ಮಾಡಬೇಕು. ಸ್ನಾನ ಅಂದರೆ ಇಲ್ಲಿ ನೀರು ಉಯ್ಕೋಬೇಕು. 2 ಬಿಂದಿಗೆ ನೀರು ಉಯ್ಕೊಂಡು, ಇಲ್ಲಿ ನೋಡಿ ನಮ್ಮ ಅಮ್ಮನಿಗೆ ನಾನು ಉಯ್ತಾ ಇದ್ದೀನಿ. ಆಮೇಲೆ ಈ ಥರ ಗಂಗೆ ಪೂಜೆನ ಮಾಡಿಬಿಟ್ಟೆ ನಾವು ದೇವಸ್ಥಾನದ ಒಳಗಡೆ ಹೋಗಬೇಕು. ನನಗೆ ಹೇಳ್ಬೇಕಂದ್ರೆ ಈ ಕಿವಿ ನೋವಿಗೆ ನಾನು ತುಂಬ ವರ್ಷದಿಂದ ಹರಕೆ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಹೋದ ವರ್ಷ ಈ ಪ್ಲೇಸಿಗೆ ಬಂದಿದ್ದೆ, ಆದರೆ ಒಂದೂವರೆ ವರ್ಷದಿಂದ ಬಂದಿದ್ದೆ, ಮತ್ತೆ ಬಂದಿರಲಿಲ್ಲ. ಅದೇನೋ ಗೊತ್ತಿಲ್ಲ, ಅದು ಒಂಥರ ಕನಸಲ್ಲಿ ಕಾಣಿಸ್ಕೊತಾ ಇರುತ್ತೆ ನಮಗೆ. ಹಾಗಾಗಿ ಅಂದರೆ ಅದು ಕಾಣಿಸ್ಕೊತಾ ಇದೆ ಅಂದರೆ ನಮಗೆ ಗೊತ್ತಿರುತ್ತೆ ನಮ್ದು ಇಲ್ಲೇ ಹರಕೆ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಅಮ್ಮನೂ ಯಾವಾಗಲೂ ಏನೋ ಹರಕೆ ಮಾಡ್ಕೊಂಡಿದ್ರಂತೆ, ಅವೆಲ್ಲ ಒಟ್ಟಿಗೆ ತೀರ್ಸೋಣ ಅಂತ ಹೇಳ್ಬಿಟ್ಟು ನಾವು ಬಂದಿದ್ದು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ನನಗೂ ಉಯ್ತಾ ಇದ್ದಾರೆ ನಮ್ಮ ಅಮ್ಮ ನೀರನ್ನ. ಒಂಥರ ಫಸ್ಟ್ ಫುಲ್ಲು ಚಳಿ ಆಗುತ್ತೆ ಉಯ್ಬೇಕಾದ್ರೆ. ಒಂದು ಬಿಂದಿಗೆ ಉಯ್ಕೊಳ್ಳೋವರೆಗೂ ಅಷ್ಟೇ. ಆಮೇಲೆ ಅಯ್ಯೋ ಎಷ್ಟಾದರೂ ಉಯ್ಕೊಳ್ಳೋಣ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಅಂದರೆ ಒಂಥರ ನಂಬಿಕೆ ಹೇಳ್ಬೇಕಂದ್ರೆ. ಇಲ್ಲಿ ತುಂಬ ಜನಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಇಲ್ಲಿಗೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಗೊತ್ತಾ, ತುಂಬ ಕಡೆಯಿಂದ ಜನ ಬರ್ತಾರೆ. ಇದು ಆಗಿನ ಕಾಲದಿಂದನೇ ಈ ಕಲ್ಯಾಣಿ ಹಾಗೇ ಇದೆ. ಅಂದರೆ ನೀರು ಸ್ವಲ್ಪ ಕಮ್ಮಿ ಅನಿಸುತ್ತೆ, ಮಳೆ ಏನೂ ಇಲ್ವಲ್ಲ. ಹಾಗಾಗಿ ಇಲ್ಲಿ ಒಂದು ಬೋರ್ ಥರ ಕೂರಿಸ್ಬಿಟ್ಟು ಬೋರ್ ನೀರು ಬಿಟ್ಟಿದ್ದಾರೆ. ಮತ್ತು ನಾವು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು, ಬಟ್ಟೆ ಚೇಂಜ್ ಮಾಡೋಕ್ಕೆಲ್ಲ ಇಲ್ಲೇ ಜಾಗ ಇದೆ ಫ್ರೆಂಡ್ಸ್. ಹಾಗಾಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೆ ಹೋಗೋಣ, ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೋ. ಫಸ್ಟು ಅದೇ ಬಟ್ಟೆ ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ಕಲ್ಯಾಣಿಲಿ ಪೂಜೆ ಮಾಡಬೇಕು. ನೋಡಿ ಕಲ್ಯಾಣಿ ಪೂಜೆ ಯಾವ ಥರ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನನಗೆ ಅಷ್ಟಾಗಿ ಬರೋದಿಲ್ಲ, ನನಗೆ ಗೊತ್ತಿರೋ ಹಾಗೆ ನಾನು ಮಾಡ್ತೀನಿ. ಅಂದರೆ ಅಕ್ಕಪಕ್ಕ ಮಾಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ನೋಡಿಕೊಂಡು ನಾನು ಮಾಡೋದು. ಅಂದರೆ ಏನೋ ಒಂಥರ ಖುಷಿ, ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಕೆಲವ್ರು ಅಂತಾರೆ ಮುಸ್ಲಿಮ್ಸ್ ಎಲ್ಲ ಹೋಗಲ್ಲ, ಯಾಕೆ ಹೋಗೋದಿಲ್ಲ? ಇಲ್ಲಿ ಎಷ್ಟು ಜನ ಮುಸ್ಲಿಮ್ಸು ಬುರ್ಕಾ ಹಾಕೊಂಡು, ನಾನಾದರೂ ಬುರ್ಕಾ ಇಲ್ದಲೇ ಹೋಗಿದ್ದೀನಿ. ಬುರ್ಕಾ ಹಾಕ್ಕೊಂಡು ಎಷ್ಟು ಜನ ಬರ್ತಾರೆ ಗೊತ್ತಾ? ಸಣ್ಣ ಮಕ್ಕಳಿಗೆಲ್ಲ ಈ ನಾಗರ ಅಂತ ಆಗುತ್ತೆ, ನಿಮಗೆ ಗೊತ್ತಿರ್ಬೋದು. ಅದಕ್ಕೆಲ್ಲ ಮೇನು ಪರಿಹಾರ ಸಿಗೋದೇ ಇಲ್ಲಿ ಹೇಳ್ಬೇಕಂದ್ರೆ. ಈ ತಲೆಯಲ್ಲೆಲ್ಲ ಗಾಯ ಆಗಿರುತ್ತೆ ಮಕ್ಕಳಿಗೆ, ಮೈಯಲ್ಲೆಲ್ಲ ಒಂಥರ ಆಗಿರುತ್ತೆ. ಮತ್ತು ಕೆಲವು ಮಕ್ಕಳು ನಡೆಯಲ್ಲ, ಈ ಕಣ್ಣು ಸಮಸ್ಯೆ ಮತ್ತು ಈ ಕಿವಿ ಸಮಸ್ಯೆ, ಅವೆಲ್ಲದಕ್ಕೂ ಇಲ್ಲಿ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ತುಂಬ ಜನ ಬರ್ತಾರೆ. ಮತ್ತು ಕಾರ್ತಿಕದಲ್ಲಿ 1 ತಿಂಗಳು ಇಲ್ಲಿ
ಪೂಜೆ ಆಯ್ತಾನೇ ಇರುತ್ತೆ. ಕಾರ್ತಿಕ ಫುಲ್ಲು ತುಂಬ ಗ್ರ್ಯಾಂಡ್ ಇರುತ್ತೆ. ಕಾರ್ತಿಕದಲ್ಲಿ ಇಲ್ಲೆಲ್ಲೂ ಕಾಲಿಡೋಕ್ಕಾಗಲ್ಲ, ಆ ಥರ ಇರುತ್ತೆ ಹೇಳ್ಬೇಕಂದ್ರೆ. ಈ ಥರ ಟೈಮ್ಗಳಲ್ಲಿ ಸ್ವಲ್ಪ ಪರವಾಗಿಲ್ಲ. ಅಂದರೆ ಇಲ್ಲಿ ಸೋಮವಾರ ಮತ್ತು ಶನಿವಾರ ತುಂಬ ವಾರದ ದಿನ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಾವು ಗಂಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೊರಟ್ಬಿಟ್ಟು ಇಲ್ಲಿ ಮತ್ತೆ ಪೂಜೆ ಸಾಮಾನ ತಗೋಬೇಕಿತ್ತು ನಾವು. ಅಂದರೆ ನಾವು ಕಲ್ಯಾಣಿಗೆ ಅಷ್ಟೇ ತಗೊಬಂದಿದ್ದು. ಮತ್ತು ಯಾರ ಹತ್ರ ನಾವು ಸ್ಲಿಪ್ಪರೆಲ್ಲ ಬಿಟ್ಟಿರ್ತೀವಲ್ಲ ಅಲ್ಲೇ ಹೋಗ್ಬಿಟ್ಟು ಮತ್ತು 3 ಕಡೆ ಪೂಜೆ ಮಾಡಿಸ್ಬೇಕು ಇವಾಗ ದೇವಸ್ಥಾನದ ಒಳಗಡೆ. ಮತ್ತು ಅಲ್ಲ ಹಳೆ ದೇವಸ್ಥಾನ ಒಂದೈತೆ ಅಲ್ಲೊಂದು, ಮತ್ತು ಹುತ್ತದ ಹತ್ರ ಎಲ್ಲ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ಬಂದು ಎಲ್ಲನೂ ತಗೋತಾ ಇದ್ದು. ಇವ್ರು ಏನು ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾಯಿದ್ರು. ನಮಗೆ ಸರಿ ಅಣ್ಣ ಹತ್ರ ನಾವು ಸ್ಲಿಪ್ಪರ್ ಬಿಟ್ಟಿದ್ವಲ್ಲ ಅವ್ರ ಹತ್ರನೇ ಎಲ್ಲನೂ ತಗೊಂಡು ಹೊರಟು. ಆಮೇಲೆ ನಮ್ಮ ಅಮ್ಮನಿಗೆ ಯಾಕೋ ಸಮಾಧಾನ ಆಗಿಲ್ಲ. ಅವ್ರು ಮಾತ್ರ ಬೇರೆ ಕಡೆ ತಗೊಂಡ್ರು, ನಾನು ಮಾತ್ರ ಅಲ್ಲೇ ತಗೊಂಡೆ. ಎಲ್ಲಿ ತಗೊಂಡ್ರೇನು ಅಂತೇಳ್ಬಿಟ್ಟು. ಮತ್ತು ಇಲ್ಲಿ ನೋಡಿ, ಇದು ಬಂದು ಅಂದರೆ ಬೆಳ್ಳಿ ಕಿವಿಗಳು, ಇದು ಅಂದರೆ ಫುಲ್ಲು ತಗಡು ಥರ ಇರುತ್ತೆ. ಇವೆಲ್ಲ ಬೆಳ್ಳಿ ಐಟಮ್ಗಳೇ ಇಲ್ಲಿರೋದು. ಇದನ್ನು ಅಂದರೆ ಏನೇನು ಸಮಸ್ಯೆ ಇರುತ್ತಲ್ಲ ನೋಡಿ, ಇಲ್ಲಿ ಎಷ್ಟೊಂದು ಥರ ಇದ್ದಾವೆ. ಇದಕ್ಕೆ ಕಿವಿ ಮಾತ್ರ ತಾಂಡೆ ನಾನು. ಕಿವಿ ಮತ್ತು ಇನ್ನೊಂದು ಸಣ್ಣದು ನಾಗರ ಅಂತ ಕೊಡ್ತಾರೆ, ಅದನ್ನು ತಾಂಡೋಗಿ ನಾವು ಉಂಡಿಗೆ ಹಾಕಬೇಕು. ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀನಲ್ಲ ದೇವಸ್ಥಾನದೊಳಗಡೆ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸ್ವಲ್ಪ ಪೂಜೆ ಮಾಡಿಸ್ಬಿಟ್ಟು. ಇಲ್ಲಿ ಫಸ್ಟೆಲ್ಲ ದೇವಸ್ಥಾನ ಇತ್ತು, ಇವಾಗೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ಮುಂಚೆ ಥರ ಇಲ್ಲವೇ ಇಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ಅಂದರೆ ಇಲ್ಲೆಲ್ಲ ರೆಡಿ ಮಾಡ್ತಾಯಿದ್ದಾರೆ ಇನ್ನೂ. ಈಗ ಇದು ಸುಮಾರು ಎಷ್ಟು ದಿವಸದಿಂದ ರೆಡಿ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ನಾನು 1.5 ವರ್ಷದಿಂದ ಬಂದಾಗ ಹಿಂಗೆ ಇರಲಿಲ್ಲ ಇಲ್ಲಿ. ಇವಾಗ ಒಂಥರ ತುಂಬ ಚೇಂಜ್ ಆಗಿದೆ ಹೇಳ್ಬೇಕಂದ್ರೆ. ಮತ್ತು ನೋಡಿ, ಇಲ್ಲಿ ಉಂಡೆ ಇಟ್ಟಿದ್ದಾರಲ್ಲ, ಈ ಉಂಡೆ ಒಳಗಡೆ ಇದನ್ನು ಹಾಕಬೇಕು. ಅಂದರೆ ನನಗಿರೋ ಸಮಸ್ಯೆ ಎಲ್ಲ ಕಮ್ಮಿ ಆದರೆ ನಾನು ಮತ್ತೆ ಬರ್ತೀನಪ್ಪ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕೇಳಿಕೊಂಡು ಈ ಉಂಡೆ ಒಳಗಡೆ ಅದೇನೋ ನಾಗರದ್ದು ಇದು ಕೊಟ್ಟಿರ್ತಾರಲ್ಲ, ನಾಗರದ್ದು ಮತ್ತು ಕಿವಿನ 2 ಅದರೊಳಗಡೆ ಹಾಕಬೇಕು. ಅದಾಗಿದ ತಕ್ಷಣ ಮತ್ತೆ ಅಲ್ಲಿಂದ ಮುಂದಕ್ಕೆ ಬಂದರೆ ಇದು ದೇವಸ್ಥಾನ. ಈ ದೇವಸ್ಥಾನದ ಹತ್ರ ಹಿಂಗೆ ಕಾಯಿ ಹೊಡಿತಾ ಇರ್ತಾರೆ. ಈ ಕಾಯಿ ಎಲ್ಲ ಹೊಡೆಸ್ಕೊಂಡು ತೀರ್ಥ ಹಾಕ್ತಾರೆ. ಇಲ್ಲಿ ತೀರ್ಥ ಹಾಕಿಸ್ಕೊಂಡು ಮತ್ತೆ ಮುಂದಕ್ಕೆ ಹೋದರೆ ಇಲ್ಲಿ ದೇವಸ್ಥಾನ ಇದೆ ನೋಡಿ, ಇಲ್ಲೋಗಿ ಪೂಜೆ ಮಾಡಿಸ್ಕೋಬೇಕು. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ಅಂದರೆ ಇಲ್ಲಿ ಈ ಪೂಜೆ ಆದ ನಂತರ ಇನ್ನೂ 2 ಕಡೆ ಇದೆ ನೋಡಿ. ಇಲ್ಲೆಲ್ಲ ದೇವರುಗಳನ್ನು ಇಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ. ಇವೆಲ್ಲ ಕಲ್ಲಲ್ಲೇ ಇದು ಮಾಡಿರೋಂಥ ದೇವರುಗಳು ತುಂಬ ಚೆನ್ನಾಗಿದ್ದಾವೆ ನೋಡಿ. ಈ ಥರ ಕೈ ಮುಕ್ಕೊಂಡು ಇಲ್ಲೂ ಅಷ್ಟೇ ತೀರ್ಥ ಕೊಡ್ತಾರೆ, ಕುಡಿದ್ಬಿಟ್ಟು ಹೋಗ್ತಾ ಇರಬೇಕು. ಮತ್ತು ಮುಂದಕ್ಕೆ ಬಂದರೆ ಇಲ್ಲಿ ಒಳಗೆ ಪೂಜೆ ಮಾಡಿಸಿ, ಮತ್ತು ಇಲ್ಲೊಂದು ಸಣ್ಣ ನಾಗಪ್ಪ ಇರುತ್ತೆ, ಅದಕ್ಕೂ ಪೂಜೆ ಮಾಡಬೇಕು. ಅದಕ್ಕೂ ಪೂಜೆ ಮಾಡಿಬಿಟ್ಟು ನಾವಿಲ್ಲಿ ನಡ್ಕೊಂಡು ಹೋಗ್ತಾಯಿದ್ವಿ. ಅದೇ ನಾನು ಹೇಳಿದ್ನಲ್ಲ ಇನ್ನೊಂದು ದೇವಸ್ಥಾನ ಅಂತ ಹೇಳ್ಬಿಟ್ಟು, ಇನ್ನೊಂದು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕು. ಅಷ್ಟರಲ್ಲಿ ಆಟೋ ಬಂತು. 10 ರೂಪಾಯಿ ಕೊಟ್ಟರೆ ತಾಂಡೋಗಿ ಅಲ್ಲೇ ಬಿಡ್ತಾರೆ, ಸ್ವಲ್ಪ ದೂರನೇ ಇದೆ ಅದು. ಸರಿ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಕೂತ್ಕೊಂಡು ನಾನು ಹಿಂದೆ ಕೂತಿದ್ದೆ, ಅವರೆಲ್ಲ ಮುಂದೆ ಕೂತಿದ್ರು. ಈ ಥರ ಹಿಂದೆ ಕೂತ್ಕೊಂಡು ವೀಡಿಯೋ ಮಾಡ್ಕೊಂಡು ಹೋಗೋದು ಒಂಥರ ಖುಷಿಯಾಗಿ ಚೆನ್ನಾಗಿರುತ್ತೆ. ಸರಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದು ಇವಾಗ ನೋಡಿ, ಇಲ್ಲೂ ಅಷ್ಟೇ ಮುಂಚೆ ಥರ ಇಲ್ಲೂ ಇಲ್ಲವೇ ಇಲ್ಲ. ಇಲ್ಲೆಲ್ಲ ಅವಾಗ ಒಂಥರ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಇವಾಗೆಲ್ಲ ತುಂಬ ಚೇಂಜ್ ಆಗಿದೆ. ಇಲ್ಲೂ ಅಷ್ಟೇ ಕಾಯಿ ಕೊಟ್ಬಿಟ್ಟು ಕಾಯಿ ಹೊಡೆದ್ಮೇಲೆ ಮತ್ತೆ ಅದನ್ನು ತಗೊಂಡು ದೇವಸ್ಥಾನದ ಒಳಗಡೆ ಹೋಗಿ ಇಲ್ಲೆಲ್ಲ ತೀರ್ಥ ಹಾಕ್ತಾರೆ, ಹಾಕಿಸ್ಕೊಂಡು ಮತ್ತೆ ಹೋಗಿ ಇಲ್ಲಿ ಪೂಜೆ ಮಾಡಿಸ್ಬೇಕು. ಅಂದರೆ ಅಲ್ಲಿ ತೋರಿಸಿದ್ರೆ ಆ ದೇವರು ಈ ದೇವರು ಮೇನ್. ಇಲ್ಲಿ 2 ದೇವರು, ಅಂದರೆ ಅಲ್ಲೊಂದು ಇಲ್ಲೊಂದು ದೇವ್ರು ಇಟ್ಟಿದ್ದಾರೆ. ಸ್ವಲ್ಪ ದೂರದರ ಇಲ್ಲೂ ಒಂದು ಕಲ್ಯಾಣಿ ಇದೆ. ಇದು ನೋಡಿ, ಇದೆಲ್ಲ ಹಳೆಯ ದೇವಸ್ಥಾನಗಳಿದ್ದು, ಇವೆಲ್ಲ ಹೊಸ್ದಾಗಿ ಮಾಡಿದ್ದಾರೆ. ಗೋಡೆಗಳೆಲ್ಲ ಹೊಡೆದಿರೋದು ಕಾಣಿಸ್ತಿದೆ. ಅಂದರೆ ಇಲ್ಲಿ ಹೇಳ್ಬೇಕಂದ್ರೆ ಒಂದು ಸಣ್ಣ ಜಾತ್ರೆ ಥರನೇ ಇರುತ್ತೆ. ಮತ್ತು ಮೇನ್ ಇದೆ ಇಲ್ಲಿ ಹಾಲು ತುಪ್ಪ. ನಾನು ಹೇಳಿದ್ನಲ್ಲ ಹುತ್ತಕ್ಕೆ ಪೂಜೆ ಮಾಡಿಬಿಟ್ಟು ಹಾಲು ತುಪ್ಪ ಹಾಕ್ತೀವ್ರೆ ಅಂತ ಹೇಳ್ಬಿಟ್ಟು, ಇದೇ ಅದು. ನಾನು ತೋರಿಸ್ತೀನಿ ಬನ್ನಿ ಯಾವ ಥರ ಇದ್ದಾವೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಇವೆಲ್ಲ ಹುತ್ತಗಳು, ಅಂದರೆ ನಾಗಪ್ಪಗಳು, ಸಣ್ಣ ಸಣ್ಣ ನಾಗಪ್ಪಗಳು. ಮುಂಚೆ ತುಂಬ ಇದ್ದು, ತುಂಬ ಅಂದರೆ ತುಂಬ. ಇಲ್ಲೆಲ್ಲೂ ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಇವಾಗ ನೋಡಿದ್ರೆ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಇದು ಏನು ಈ ಮಣ್ಣಿದೆಯಲ್ಲ ಇಲ್ಲಿ, ಇದು ನೋಡಿ, ಈ ಮಣ್ಣನ್ನು ತಗೊಂಡು ಈ ಚರ್ಮ ಸಮಸ್ಯೆ ಇರುತ್ತೆ ನೋಡಿ ಅವ್ರಿಗೆ. ಇಲ್ಲೂ ಪಕ್ಕದಲ್ಲಿ ಒಬ್ಬರು ಪೂಜೆ ಮಾಡ್ತಾಯಿದ್ದಾರೆ. ಅವ್ರ ಮಗುಗೇನೋ ಆಗೈತೆ ಅಂತ ಹೇಳ್ಬಿಟ್ಟು ತಿಕ್ತಾ ಇದ್ದಾರೆ. ಅಂದರೆ ಒಂಥರ ಇದು ಹೇಳ್ಬೇಕಂದ್ರೆ ಕೆಲವ್ರಿಗೆ ಮಣ್ಣನ್ನ ತಗೊಂಡೋಗ್ಬಿಟ್ಟು ಕರ್ಪೂರ ಜೊತೆ ತಿಕ್ತಾರೆ. ಅಂದರೆ ಚರ್ಮ ಸಮಸ್ಯೆ, ಈ ಮಕ್ಕಳಿಗೆ ನಾಗರ ಅಂತ ಆಗಿರುತ್ತಲ್ಲ ಅದಕ್ಕೆ, ಅದರ ಎಲ್ಲ ವಾಸಿಯಾಗುತ್ತೆ. ಈ ನಮ್ಮ ಅಪ್ಪನ್ನ ನಂಬ್ಕೊಂಬಂದರೆ ನಿಜವಾಗ್ಲೂ ಎಲ್ಲ ವಾಸಿಯಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇಷ್ಟೊಂದು ಜನ ಬರೋದು. ಸರಿ ಅಂತ ಹೇಳ್ಬಿಟ್ಟು ನಾನು ಒಂದು ಹೊತ್ತಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಅದೇನು ಹಾಲು ತುಪ್ಪ ತಂದಿದ್ನಲ್ಲ ಅದನ್ನು ಹಾಕ್ತಾಯಿದ್ದೆ. ಯಾಕಂದರೆ ಇದನ್ನು ಮೇನ್ ಹಾಕ್ಲೇಬೇಕು. ಇದೆಲ್ಲ ಹುತ್ತಗಳು ಇಲ್ಲಿ ಏನು ನಾವು ಹಾಕ್ತಾಯಿದ್ದೀವಲ್ಲ ಇದೆಲ್ಲ ಹುತ್ತಗಳು. ಅದಕ್ಕೆ ಎಲ್ಲೆಲ್ಲಿ ಹುತ್ತಗಳಿದ್ದಾವೆ ನೋಡಿ ಅಲ್ಲಿ ಮಾತ್ರ ಪೂಜೆ ಮಾಡಿಬಿಟ್ಟು ಈ ಥರ ಹಾಕ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈ ಪೂಜೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಆವಾಗಿಗೂ ಇವಾಗಿಗೂ ಇಲ್ಲಿಗೆ ತುಂಬ ವ್ಯತ್ಯಾಸ ಇದೆ ಹೇಳ್ಬೇಕಂದ್ರೆ. ಮುಗಿಸ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು
ಅಂದರೆ ಇಲ್ಲಿ ಶನಿವಾರ ಮತ್ತು ಸೋಮವಾರ ಇಲ್ಲೇ ತಿಂಡಿ ಕೊಡ್ತಾರಂತೆ. ಹಾಗಾಗಿ ಹಂಗಂದ್ರೆ ತಿಂಡಿ ಕೊಡ್ತಾ ಇದ್ದಾರೆ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸರಿ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸಾಗಿತ್ತಲ್ಲ, ಇನ್ನೇನು ನಾವು ಹೊರಡೋ ಟೈಮ್ ಬಂದಿತ್ತು. ಹೇಳ್ಬೇಕಾದ್ರೆ ನಮ್ಮದು ತುಂಬ ಬೇಗನೆ ಆಗೋಯಿತು. ಯಾಕಂದರೆ ನಾವು ರಾತ್ರಿ ಅಷ್ಟೊತ್ತಿಗೆ ಎದ್ದು ಬಂದಿದ್ದಕ್ಕೆ ಬೇಗ ಆಯಿತು, ಇಲ್ಲಾಂದರೆ ಆಗ್ತಾ ಇರಲಿಲ್ಲ. ಮತ್ತು ನಾವು ರಿಟರ್ನ್ ಹೋಗ್ಬೇಕಿತ್ತಲ್ಲ. ಪಲಾವ್ ಕೊಟ್ಟರು, ಅಂದರೆ ಅಲ್ಲಿ ಬಜ್ಜಿ ಮಾಡ್ತಾಯಿದ್ರು, ಒಲೆಯಲ್ಲೇ ಮಾಡ್ತಾಯಿದ್ರಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಒಲೆಯಲ್ಲಿ ಇರೋಂಥ ಬಜ್ಜಿನ ತಗೊಂಡು ಒಂದು 30 ರೂಪಾಯಿಗೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ತಿಂಡಿ ತಿಂದ್ಕೊಂಡು ನಡಿಯಮ್ಮ ಹೋಗೋಣ ಅಂತೇಳ್ಬಿಟ್ಟು ಹೋದೋ. ಇಲ್ಲಿ ಆಟೋ ಇರಲಿಲ್ಲ, ಇಲ್ಲೂ ಅಷ್ಟೇ ಸ್ವಲ್ಪ ದೂರ ನಡ್ಕೊಂಡು ಹೋದೋ. ಆಮೇಲೆ ಆಟೋ ಬಂದಿದ್ದಕ್ಕೆ ಹೆಂಗೋ ಹೊರಟು. ಆಮೇಲೆ ಅದು ಆಟೋ ಯಾಕೋ ಸ್ವಲ್ಪ ದೂರಕ್ಕೆ ಹೋಯ್ತು, ಮತ್ತೆ ಅದು ಮುಂದಕ್ಕೆ ಹೋಗೇ ಇಲ್ಲ. ಆಮೇಲೆ ನಮ್ಮಮ್ಮ ಸರಿ ಆಯಿತು ಬಿಡು ಇಲ್ಲೇ ಹಿಡ್ಕೊಳ್ಳೋಣ ಅಂತೇಳ್ಬಿಟ್ಟು ಒಂದು 5 ರೂಪಾಯಿ ಕೊಟ್ಬಿಟ್ಟು ಮತ್ತೆ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೋ. ನಾವು ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಇನ್ನೊಂದು ಆಟೋ, ಅಂದರೆ ಇದು ಶ್ರಾವಣ ಬೆಳಗೊಳಕ್ಕೆ ಹೋಗುತ್ತೆ, ಈ ಆಟೋ ಬಂದು ನಿಂತಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ಆಟೋ ಹೊತ್ಕೊಂಡು ಬಂದೋ. ಇದು ನೋಡಿ ನಿಜವಲ್ಲೂ ಇದು ನಮ್ಮ ಫೇವ್ರೆಟ್ ಸ್ಪಾಟು. ಒಂದು ಟೈಮಲ್ಲಿ ಈ ಬೆಳಗೊಳದ ಪಾರ್ಕ್, ಇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿದೆ. ಇಲ್ಲಿ ಎಷ್ಟು ಆಟ ಆಡಿದ್ದೀವೋ, ಎಷ್ಟು ಹಳೆ ನೆನಪುಗಳಿದೆ ಅಂದರೆ ನಿಜವಲ್ಲೂ ಅದನ್ನ ಹೇಳೋಕ್ಕಾಗಲ್ಲ. ಇದು ನೋಡಿದ್ದೀನಿ ನನಗಂತೂ ಫುಲ್ಲು ಖುಷಿ ಆಯ್ತಾಯಿತ್ತು. ಮತ್ತು ಈ ಕಲ್ಯಾಣಿ ಒಳಗೆ ಹೋಗೋಕೆ ಜಾಗ ಇತ್ತು, ಇವಾಗೆಲ್ಲ ಇಲ್ಲಿ ಗೇಟ್ ಮಾಡಿಬಿಟ್ಟಿದ್ದಾರೆ, ಬೀಗ ಹಾಕ್ಕೊಬಿಟ್ಟಿದ್ರು. ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದು ನೋಡಿ ಚಂದ್ರಗಿರಿ ಬೆಟ್ಟ, ಅಂದರೆ ಚಿಕ್ಕ ಬೆಟ್ಟ ಇದು. ಆ ಕಡೆ ಇರೋದು ಇಂದ್ರಗಿರಿ. ಅಷ್ಟರಲ್ಲಿ ಮಳೆ ಶುರು ಆಯಿತು, ಬಸ್ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ನಿಂತ್ಕೊಂಡಿದ್ದೋ. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಬಸ್ ಬಂತು, ಹಾಗಾಗಿ ಬಸ್ ಹತ್ಕೊಂಡು ನಾವು ಹೊರಟು. ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.